ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಸೋನಿಯಾ ಗಾಂಧಿ ಮೂಲತಃ ಇಟಲಿಯವರು, ಖ್ಯಾತ ಸಿಂಗರ್ ಅದ್ನಾನ್ ಸಾಮಿ ಮೂಲತಃ ಪಾಕಿಸ್ತಾನದವರು. ಆದರೆ ಇವರಿಬ್ಬರು ಭಾರತದ ನಾಗರಿಕರು ಆಗಿದ್ದು ಹೇಗೆ? ಅದನ್ನ ತಿಳಿಯೋದಕ್ಕಿಂತ ಮುಂಚೆ ಭಾರತದ ನಾಗರಿಕರಾಗೋದಕ್ಕೆ ಏನೆಲ್ಲ ನಿಯಮಗಳಿದೆ ಅನ್ನೋದನ್ನ ಹೇಳ್ತೀವಿ, ಕೇಳಿ. ಮೊದಲನೇದು, ಬೈ ಬರ್ತ್. ಯಾವುದೇ ಮಹಿಳೆ ಭಾರತದಲ್ಲಿ ಮಗುವಿಗೆ ಜನ್ಮ ನೀಡಿದ್ದು, ಅದರಲ್ಲಿ ಒಬ್ಬ ಪೇರೆಂಟ್ ಇಂಡಿಯನ್ ಆಗಿದ್ದು ಇನ್ನೊಬ್ರು ಇಲ್ಲೀಗಲ್ ಇಮಿಗ್ರೆಂಟ್ ಅಲ್ಲದೆ ಇದ್ರೆ ಆ ಮಗು ಭಾರತದ ಪ್ರಜೆಯಾಗುತ್ತೆ. ಎರಡನೇದು, ಬೈ ಡಿಸೆಂಟ್. ಯಾವುದೇ ಮಗು ಭಾರತದಿಂದ ಹೊರಗೆ ಜನ್ಮ ಹೊಂದಿದ್ದು, ಅದರಲ್ಲಿ ಒಬ್ಬ ಪೇರೆಂಟ್ ಭಾರತೀಯ, ಇನ್ನೊಬ್ರು ಇಲ್ಲೀಗಲ್ ಇಮಿಗ್ರೆಂಟ್ ಅಲ್ಲದೆ ಇದ್ರೆ ಆ ಮಗು ಭಾರತದ ಪ್ರಜೆ ಆಗೋದಕ್ಕೆ ಅರ್ಹವಾಗಿದೆ. ಆ ಮಗುವಿನ ಪೇರೆಂಟ್ ಮಗುವಿಗೆ 1 ವರ್ಷ ಆಗೋದ್ರೊಳಗೆ ಇಂಡಿಯನ್ ಕನ್ಸುಲೇಟ್ ನಲ್ಲಿ ಮಗುವಿನ ಬಳಿ ಇನ್ನೊಂದು ದೇಶದ ಪಾಸ್ಪೋರ್ಟ್ ಇಲ್ಲ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಇನ್ನು ಮೂರನೇದಾಗಿ, ಬೈ ರಿಜಿಸ್ಟ್ರೇಷನ್. ಯಾವುದೇ ಸಿಟಿಸನ್ ಭಾರತದ ವ್ಯಕ್ತಿ ಜೊತೆಗೆ ವಿವಾಹವಾದರೆ ಅಥವಾ ವ್ಯಕ್ತಿ ನಮ್ಮ ದೇಶದವರೇ ಆಗಿದ್ದು ಹೊರಗಿನ ದೇಶದಲ್ಲಿ ನೆಲೆಸುತ್ತಿದ್ರೆ 2 ಕೇಸಸ್ಗಳಲ್ಲೂ ಇಂಡಿಯನ್ ಸಿಟಿಸನ್ಶಿಪ್ಗೆ ಅಪ್ಲೈ ಮಾಡಬಹುದು. ಆದರೆ ಅಪ್ಲೈ ಮಾಡೋದಕ್ಕೆ ಷರತ್ತುಗಳಿದೆ. ಅವರು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕನಿಷ್ಠ 7 ವರ್ಷಗಳ ಕಾಲ ಭಾರತದಲ್ಲಿ ವಾಸಿಸಿರಬೇಕು. ಸೋನಿಯಾ ಗಾಂಧಿ ಭಾರತದ ಸಿಟಿಜನ್ ಆಗಿದ್ದು ಇದೇ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮೂಲಕ. ಇನ್ನು 4ನೇದು, ಬೈ ನ್ಯಾಚುರಲೈಸೇಷನ್. ಯಾವುದೇ ವ್ಯಕ್ತಿ ಭಾರತದಲ್ಲಿ 12 ವರ್ಷಗಳ ಕಾಲ ವಾಸ ಇದ್ದು ಅದರಲ್ಲಿ ಅಪ್ಲಿಕೇಶನ್ ನ ಹಿಂದಿನ ಕೊನೆಯ 12 ತಿಂಗಳುಗಳು ಕಂಟಿನ್ಯೂಸ್ ಆಗಿ ಭಾರತದಲ್ಲಿ ನೆಲೆಸಿರಬೇಕು. ಈ ಕಂಡೀಷನ್ ನ ಮೇಲೆ ಸಿಟಿಜನ್ಶಿಪ್ ಪಡೆದುಕೊಳ್ಳಬಹುದು. ಅದ್ನಾನ್ ಸಾಮಿ ಕೂಡ ಇದೇ ರೀತಿ ಭಾರತದ ನಾಗರಿಕತೆಯನ್ನ ಪಡೆದುಕೊಂಡ್ರು. ಒಂದ್ ವೇಳೆ ಭಾರತ ಫಾರಿನ್ ಟೆರಿಟರಿಯನ್ನ ವಶಪಡಿಸಿಕೊಂಡ್ರೆ ಅಥವಾ ಮರ್ಜ್ ಮಾಡಿದ್ರೆ ಆಗ ಅಲ್ಲಿ ವಾಸಿಸುವ ಜನರು ಕೂಡ ಭಾರತದ ನಾಗರಿಕರಾಗ್ತಾರೆ. ನಿಮಗೂ ಕೂಡ ಈ ವಿಚಾರಗಳು ಮೊದಲ ಬಾರಿ ಗೊತ್ತಾಗಿದ್ರೆ ಫಾಲೋ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.